ಲಕ್ಷಣದಲ್ಲಿರುವ ಪುರೋಹಿತನ ಬರೆ ಹೇಳುವಂತವನಾಗಲಾರದೆ ನಾನು ಹೇಳಿದ ಕೆಲಸವನ್ನು ಮಾಡಿ ಜಾಗ್ರತೆ. ಅಪ್ಪ ಬಲರಾಮನೇ, ಸ್ವಾಮಿ ಪುರೋಹಿತರೇ, ಲಗ್ನದ ಸಾಮಾನುಗಳನ್ನು ತಂದಿರುವೆಯಾ? ಎಲ್ಲ ತಂದಿರುವ ಸ್ವಾಮಿ. ಮತ್ತು ವಧುವರರನ್ನು ಕಲ್ಯಾಣ ಮಂಟಪದಲ್ಲಿ ಕೂಡಿಸಿ ಮುಂದಿನ ಕಾರ್ಯಕ್ಕೆ ಶುಭ ಕೋರಿದೆ ಮಹಾರಾಜರೇ. ಅತಿ ಬೇಗನೆ ನಿಮ್ಮ ಇಷ್ಟದಂತೆ ಹೊದವರನ್ನು ಎನ್ನೇನು ಬೇಕಾಗುವುದು ಅಪ್ಪಣೆಯ ಕೊಡುವಂತವನಾಗಿರು ಪುರೋಹಿತರೇ. ಹೇ ಸ್ವಾಮಿ ಪುರೋಹಿತರೇ, ಅದೇನು ಚೆನ್ನಾಗಿ ಹೇಳಿ ಮಹಾರಾಜಿ ಕಣ್ಣ. ಈ ದಕ್ಷಿಣ ತಾಂಬೂಲಾದಿಗಳನ್ನು ತೆಗೆದುಕೊಳ್ಳರೆ ಆಲಸ್ಯ ಮಾಡದ ಕಾರ್ಯವನ್ನು ನಡೆಸಿಕೊಡುವಂತವನಾಗಿ ಸ್ವಾಮಿ ಸಜ್ಜನ ಪ್ರೇಮ ಇಷ್ಟದಂತೆ ಆಗಲಿ ಮಹಾರಾಜಿ ಕಣ್ಣ. ಹೇ ಲಕ್ಷಣ ಕುಮಾರ, ಸ್ವಾಮಿ ಪುರೋಹಿತರೇ, ಸರಿಯಾಗಿ ಕುಳಿತುಕೊಂಡು ಎನ್ನ ಕಡೆಗೆ ನೋಡು ಮತ್ತು ನಾ ವೇದ ಮಂತ್ರಗಳನ್ನು ಚೆನ್ನಾಗಿ ಪಠಿಸುವಂತ ನಾವು ತಂದೆಯ ಲಕ್ಷಣ ಕುಮಾರರೇ. ಅತಿ ಬೇಗನೆ ಹೇ ಲಕ್ಷಣ ಕುಮಾರರೇ, ಸ್ವಾಮಿ ಪುರೋಹಿತರೇ, ರೇಖೆಯನ್ನು ಚೆನ್ನಾಗಿ ನೋಡುವಂತ ನಾವು ತಂದೆಯ ಮದುಮಗನೇ. ಅತಿ ಬೇಗನೆ ವಿವಾಹ ನಿಶ್ಚಯ ಶುಭಕೃತ ನಾಮ ಸಂವತ್ಸರ 2023 ದಿನಾಂಕ 5 ರಿಂದ 6 ಗಂಟೆಗೆ ಮೀನ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ. ದ್ವಾರಕಾ ನಿವಾಸಿಗಳಾದ ಶ್ರೀಮತಿ ರೇವತಿ ಮತ್ತು ಶ್ರೀ ಬಲರಾಮರ ಏಕೈಕ ಸುಪುತ್ರಿ ಸುರೇಖ ಎಂಬ ಕನ್ಯಾಮಣಿಯನ್ನು ಲಕ್ಷಣ ಕುಮಾರನಿಗೆ ಕೊಟ್ಟು ವಿವಾಹ ಮಾಡಲು ಕೃಷ್ಣ ಬಲರಾಮರ ಸಮಕ್ಷದಲ್ಲಿ ನಿಶ್ಚಯ ಮಾಡಲಾಗಿದೆ. ಆದಿನಾರಾಯ ಗುರುಕುಲಾಬ್ಧಿ ಚಂದ್ರ ದುರ್ಯೋಧನ ಪುತ್ರ ಲಕ್ಷಣ ಯೋಕ್ತಿ ಅಭಿವಿವಾಹ್ಯೋ ನಿಶ್ಚಯೋ ಭವತೋ ನಿವಂತು. ಅಪ್ಪ ಲಕ್ಷಣ ಕುಮಾರನೇ, ಸ್ವಾಮಿ ಪುರೋಹಿತರೇ, ಬದುಕಿನ ಯುಕ್ತಿಯನ್ನು ಚೆನ್ನಾಗಿ ನೋಡಿದೆಯಾ? ನೋಡಿದಿನ ಸ್ವಾಮಿ. ಈ ಮಂಗಲ ಸೂತ್ರವನ್ನು ಹಿಡಿದು ನಿನ್ನ ಕನ್ಯಾಮಣಿಯ ಕೊರಳ ದತ್ತಪುತ್ರ ಕೋಮಲ ಗಾತ್ರ. ಆಹಾ, ಇದೇನು ಆಶ್ಚರ್ಯ ಸ್ವಾಮಿ. ಅದೇನು ಆಶ್ಚರ್ಯ ಆಗಿರುವುದು ಲಕ್ಷಣ ಕುಮಾರನೇ? ನನಗೆ ಬಹಳ ಭಯವಾಗುತ್ತದೆ. ಅದು ಏತಕ್ಕೆ ಭಯವಾಗುತ್ತಿರುವುದು ಲಕ್ಷಣ ಕುಮಾರನೇ? ಏತಕ್ಕೆಂದರೆ ಇದು ಮದವಣ್ಣಿಗಿತ್ತಿಗೆ ಆಕಾರ ಕಾಣದೆ ಎನ್ನ ಕಣ್ಣಿಗೆ ಏನು ಭಯಂಕರ ರೂಪಾಗಿ ತೋರುತ್ತದೆ ಸ್ವಾಮಿ. ಸಜ್ಜನ ಪ್ರೇಮೆ ಸುಂದರವಾದ ರೇಖೆಯನ್ನು ನೋಡಿ ನೀನು ಏನಾದರೂ ರುಚಿ ಹಿಡಿಯುತ್ತೆ ಲಕ್ಷಣ ಕುಮಾರನೇ? ಮುದ್ರಿಗೆರೆ ಮಲ್ಲಯ್ಯನವರು ಲಕ್ಷಣ ಪಾತ್ರ ವಹಿಸಿದವರಿಗೆ 120 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿದ್ದಾರೆ. ಎಲ್ಲ ಈ ಲಕ್ಷಣ ಕರ್ಣ, ಈ ಶಶಿರೇಖೆಯ ಹಂತವನ್ನು ನೋಡಿ ನಿನಗೆ ಉಂಟಾಯಿತ. ಈಗ ಧೈರ್ಯವಂತ ಪುರೋಹಿತರ ಹೇಳದ ಪ್ರಕಾರ ಕಾರ್ಯವನ್ನು ನಡೆಸಿ ಲಕ್ಷಣ ಹೇ ಲಕ್ಷಣ ಕುಮಾರನೇ, ಸ್ವಾಮಿ ಪುರೋಹಿತರೇ, ಬದುಕು ರೀತಿಯ ಮಕ್ಕಳನ್ನು ನೋಡಿದೆಯಾ? ನೋಡಿದ್ದೀನಿ ಸ್ವಾಮಿ. ಈ ಮಂಗಲ ಸೂತ್ರವನ್ನು ಹಿಡಿದು ನಿನ್ನ ಸತಿಯ ಕೊರಳ ಧರಿಸು ಪುತ್ರಿ ಕೋಮಲ ಗಾತ್ರಿ. ಸ್ವಾಮಿ ಪುರೋಹಿತರೇ, ಮಂಗಲ ಸೂತ್ರವನ್ನು ಎನ್ನ ಕೈಗೆ ಕೊಟ್ಟಿರ
ತಡೆಯಲಿಕ್ಕೆ ಹೋದರೆ ನನ್ನ ಹೆಪ್ಪನನ್ನು ಕಟ್ಟಿತು. ಅಹೋ ಕರ್ಣ, ಎಲ್ಲ ಈ ಲಕ್ಷಣ ನಾನು ತಡೆಯಲಾರನು. ನಾನು ಹಿಡಿದ ಮಾಂಗಲ್ಯವು ಚೇಳಿನ ಆಕಾರವಾಗಿ ಕಾಣುವುದು. ಇದೇನೋ ಒಂದು ಆಶ್ಚರ್ಯವಾಗಿ ಕಾಣುತ್ತದೆ ಕರ್ಣ. ನಾನು ತಡೆಯಲಾರನು ಈ ಕ್ಷಣ. ಅಹೋ ಕರ್ಣ, ಮಂಗಲ ಸೂತ್ರವ ಚೇಳಿನ ಆಕಾರವಾಗಿ ಇರುವುದನ್ನು ನಿನಗೆ ತಿಳಿದಿರುವೆಯಾ? ಎಂದು ಹಾಸ್ಯ ಮಾಡುವುದಕ್ಕೆ ಸಮಯವಲ್ಲ. ವೆಚ್ಚದ ಬೆಲೆ ಎಳ್ಳುವಂತಗಳೆಲ್ಲದೆಲ್ಲ ಮಾವನವರ ಹೊರವರ. ಅವು ರಕ್ಷಣ ಅಹೋ ಕರ್ಣ, ನಿನ್ನ ಪರಿಹಾಸವ ಕಂಡ ಮಳೆ ಶಶಿರೇಖೆ ಸಹ ನಾಚಿಕವಳ ವೀರ ಗಂಭೀರ. ಅಪ್ಪ ಲಕ್ಷಣ ಕುಮಾರ, ಆಗುವುದು ಊಟ ಮೀರಿ ಹೋಗುವುದು. ಜಾಗ್ರತೆಯಿಂದ ಮಾಂಗಲ್ಯ ಧಾರಣೆ ಮಾಡು ಲಕ್ಷಣ ಕುಮಾರನೇ, ಅತಿ ಬೇಗನೆ. ಕುಳ್ಳಳ್ಳಿ ಯಲ್ಲಪ್ಪನವರು ನಮ್ಮ ಸ್ವಾಮಿ ಶಾಸ್ತ್ರಿ ಅವರಿಗೆ 200 ರೂಪಾಯಿ ಆಡ್ ಮಾಡಿರ್ತಾರೆ. ಡಾಕ್ಟರ್ ಬಸವಗೌಡರು 501 ರೂಪಾಯಿಯನ್ನು ಸ್ವಾಮಿ ಅವರಿಗೆ ಕೊಟ್ಟಿರ್ತಾರೆ. ಕುಳ್ಳಳ್ಳಿ ದೇವೇಗೌಡರು ಸ್ವಾಮಿ ಅವರಿಗೆ 200 ರೂಪಾಯಿಗಳನ್ನು ಆಡ್ ಮಾಡಿರ್ತಾರೆ. ಕುಳ್ಳಳ್ಳಿ ಈರ್ವತ್ರಿಗೌಡರು 250 ರೂಪಾಯಿಗಳನ್ನು ಶಾಸ್ತ್ರಿ ಪಾತ್ರ ಮಾಡಿರ್ತಕ್ಕಂಥ ಕೊಟ್ಟಿರ್ತಾರೆ. ಅಹೋ ಜನಕ, ಸುಂದರವಾದ ಸಜಿರೇಖ ಅಂದ ಚಂದವನ್ನು ನೋಡಿ ನಿನಗೆ ಹುಚ್ಚ ಹಿಡಿದ ಹೇಗ? ಅಹೋ ಅಪ್ಪಯ್ಯ, ಧೈರ್ಯ ವಹಿಸಿ ಪುರವಿತರ ಹೇಳಿದ ಪ್ರಕಾರ ಕಾರ್ಯವನ್ನು ನಡೆಸಿಕೊ ಮಹಾರಾಜ್. ತಿಳಿಯದ ನಿನಗೆ ಇದರ ವಿಚಾರ. ಮಾಂಗಲ್ಯಂ ಸಮರ್ಪಯಾಮಿ ಮಮ ದೀಪಂ ಸಮರ್ಪಯಾಮಿ ಕರಬಲಂ ಚಂದ್ರಬಲಂ ಕಂಕಣಬಲಂ ಮಾಂಗಲ್ಯ ಧಾರಣೆ ಸಮರ್ಪಯಾಮಿ. ಅಪ್ಪ ಲಕ್ಷಣ ಕುಮಾರನೇ, ಸ್ವಾಮಿ ಪುರೋಹಿತರೆ, ಅಪ್ಪ ಮದುಮಗನೇ, ನಿನಗೆ ಭಯವಾದರೆ ನಿಮ್ಮ ಮನ ದೈವವನ್ನು ನೆನಪಿಸಿಕೊ. ಅಲ್ಲದೆ ಆ ದೇವರಿಗೆ ಅರಿಕೆಯನ್ನು ಕೊಡುತ್ತೇನೆಂದು ಸ್ಮರಿಸಿಕೊ. ಹಾಗಾದರೆ ಭಯ ಹೋಗುವುದು ಲಕ್ಷಣ. ಈ ಕಾರ್ಯವನ್ನು ನಡೆಸಿಕೊಡೋ ಈ ಕ್ಷಣ. ಅಜಾಮರೀರೇಶ್ ಅವರು ಪುರೋಹಿತರಿಗೆ 100 ರೂಪಾಯಿಗಳನ್ನು ಆಡ್ ಮಾಡಿರ್ತಾರೆ. ಈಕೆ ಸಜ್ಜರೇಖೆ ಅಲ್ಲ, ದೊಡ್ಡ ಹುಲಿ ಅಂತ ಕಾಣುವುದು. ಇದನ್ನು ನೋಡಿದರೆ ನನಗೆ ಸಂಪೂರ್ಣ ಭಯವಾಗುವುದು. ನನಗೆ ನಿಲ್ಲುವುದಕ್ಕೆ ಆಗುವುದಿಲ್ಲ. ಇದಕ್ಕೆ ಗತಿ ಏನು ಮಾಡಲಿ ಕರ್ಣ? ಪೂವನವರ್ಣ, ಅಹೋ ಕರ್ಣ, ನಿನ್ನ ಹಗ್ಗನ ತನ್ನ ಮಾತ ಕೇಳಿ ಈ ಜನರ ನಕ್ಕಾರ. ಈ ಸಜ್ಜರೇಖೆಯ ದೊಡ್ಡ ಭಯ ಬರುತ್ತದಂದ್ರೆ ಹೇಳುವುದಕ್ಕೆ ನಿನಗೆ ನಾಚಿಕವಾಗುವುದಿಲ್ಲವೇ? ಈ ಸಜ್ಜರೇಖೆಯ ರೂಪಕ್ಕೆ ನಿನ್ನ ಕಾಮವು ತೆಲಿಗೇರಿದೆ ಹೇಗೆ? ಈ ಭ್ರಾಂತಿಯನ್ನು ಬಿಟ್ಟು ತರಣ ಬಳ್ಳಿಯ ಕೊರಳಲ್ಲಿ ಕೊರೆಯತನ ಹೇಳಿದ ಪ್ರಕಾರ ಮಂಗಲ ಧಾರಣ ಮಾಡುವಂತವನಾಗದ ಕ್ಷಣ ಸರಬಡವನ ಕ್ಷಣ. ಸುಂದರ ಮದನವಾದ ಲಕ್ಷಣ. ಅಹೋ ಜನಕ, ನಿತ್ಯ ಮಾಡಿದವನೆದ್ದ ಸುಮ್ಮನೆ ನೋಡುತ್ತಿರುವಿಯ ಲಕ್ಷಣ. ಅಹೋ ಅಪ್ಪಯ್ಯ, ಈ ಸಜಿರೇಖೆಯ ಹುಲಿಯಾಗಿ ನಿನಗೆ ಮುಚ್ಚ ಹಿಡಿದೆ ಹೇಗ? ಈ ಸಭೆಯಲ್ಲಿರುವ ಜನರ ಕಣ್ಣ ಮಡಿಯನ್ನು ಒಪ್ಪಿಕೊಂಡರವರ ಮಾಂಗಲ್ಯವನ್ನು ಕೊಟ್ಟ ಮಗನೇ ಅದು ಹೇಳದ. ಅಹೋ ಅಪ್ಪಯ್ಯ, ಎಂತ ಕೆಲಸ ಮಾಡಿದೆ. ನನ್ನನ್ನು ಈ ಹುಲಿಯ ಕೈಗೆ ಕೊಟ್ಟು ನೀವೆಲ್ಲ ಸುಖವಾಗಿರಬೇಕಂದಿವಿರ. ಈ ಹುಲಿಯಂತರಿಯ ಕನ್ನೆಯನ್ನು ನಾನು ಅಲ್ಲೇ, ಈಕೆ ನನ್ನ ಹೆಂಡತಿಯಲ್ಲ ತಂದೆ.
ನೂಕಬೇಡ ನನ್ನ ಇದರ ಮುಂದೆ. ಆಹೋ ಲಕ್ಷಣ ಆಹೋ ಕರ್ಣ, ಬಂಧ ಜನರಲ್ಲ ಅಪಮಾನ ಮಾಡಬೇಡ. ಬಂಧ ಜನರಲ್ಲ ಅಪಮಾನ ಮಾಡಬೇಡ. ನಾನು ನಿನಗೆ ಸಹಾಯ ಮಾಡಲು ಇರುವಾಗ ನನಗೆ ಬಂದ ಭಯವಲ್ಲ. ಧೈರ್ಯವನ್ನು ತಂದುಕೋ. ನಿನ್ನ ಪಕ್ಕದಲ್ಲಿ ನಾನಿರುವಾಗ ಭಯವನ್ನು ಬಿಡಲ ಜನ ಕಾರ್ಯವನ್ನು ನಡೆಸಿ ಕ್ಷಣ. ಹೋಟ್ಲು ಬಸವನಗೌಡರು ನಮ್ಮ ಪುರೋಹಿತರು ಪಾತ್ರ ವಹಿಸ್ತಕ್ಕಂಥವ್ರಿಗೆ 101 ರೂಪಾಯಿ ಕೊಟ್ಟಿರ್ತಾರೆ. ಮತ್ತೆ ಹಾಗೆ ಅಯ್ಯೋ ಕರ್ಣ, ಲಕ್ಷಣ ಇದು ಗುಡ್ಡದಲ್ಲಿರುವ ದೊಡ್ಡ ಕನ್ನಡಿ ಅಂತ ಕಾಣುವುದು. ಏತಕ್ಕೆ ಭಯ ಪಡಬೇಡ. ಇದನ್ನು ನೋಡಿದರೆ ನನಗೆ ಸಂಪೂರ್ಣ ಭಯವಾಗುವುದು. ಇವರಿಗೆ ಎಷ್ಟು ಹೇಳಿದರೆ ಕೇಳಿದರೆ ಎನ್ನನ್ನೇ ಮಾಡುವರು. ಹಾ ಆಹೋ ಕರ್ಣ, ಎಲ್ಲ ಈ ಲಕ್ಷಣ. ಅಯ್ಯೋ ನೀವಾದರೆ ಎನ್ನ ತಂದೆ ತಾಯಿ ಹೇಳಿ ರಕ್ಷಿಸಿರಮ್ಮ ತಾಯಿಗಳಿರ. ಇಬ್ರಾಹಿಂಪುರ ಸಂಬರಗೌಡರು ಪುರೋಹಿತರ ಪಾತ್ರ ವಹಿಸ್ತಂತವ್ರಿಗೆ 20,000 ರೂಪಾಯಿಗಳನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ನೆನಪಿಸಿಕೋ. ಅಲ್ಲದೆ ಆ ದೇವರಿಗೆ ಹರಕೆಯನ್ನು ಕೊಡ್ತೇನೆಂದು ಸ್ಮರಿಸಿಕೋ. ಹಾಗಾದರೆ ಭಯ ಹೋಗುವುದು ಲಕ್ಷಣ. ಈ ಕಾರ್ಯವನ್ನು ನಡೆಸಿಕೊಡೋ ಈ ಕ್ಷಣ. ಅಯ್ಯೋ ತಂದೆ, ಈಕೆ ಹೆಂಡತಿಯಲ್ಲ, ಈಕೆ ಮಾಯರಾಕ್ಷಿಗೆ ನೋಡಿದಂತೆ ನೋಡುತ್ತಾಳೆ. ಈಕೆಯ ಕಣ್ಣುಗಳನ್ನು ನೋಡಿದರೆ ನನ್ನ ಹೃದಯ ನೀರಾಗಿ ಹೋಗುತ್ತದೆ. ನಿಜವಾಗಿ ಈಕೆ ಹೆಂಡತಿಯಲ್ಲ. ಅಯ್ಯೋ ತಂದೆ, ನನಗೆ ಮದುವೆನೇ ಬೇಡ. ನನಗೆ ಇನ್ನು ಮೇಲೆ ಮದುವೆನೇ ಬೇಡ. ದಯಮಾಡಿ ಅನ್ನ ಕೈ ಬಿಟ್ಟರೆ ನಾನು ಓಡುವೆಗುನು ಕಂಡೆಯ ಅಪ್ಪಯ್ಯ. ಇದರಲ್ಲಿ ನನಗಾಗುವುದು ಅಪಾಯ. ಒಳ್ಳೆ ಕೋದ್ಮೇಲೆ ಮ್ಯಾಲೆ ಹಿಡ್ಕೊಂಡು ಕುಂತ್ಕೊಂಡ್ಬಿಡ್ತಾವ್ರು. ಹೋಗ್ಬಂಡಿ ಹೊರಗಿದ್ದು ಎಲ್ಲ ಈ ಬುದ್ಧಿಗೆಲ್ಲದ ಮಗನೇ. ಆಹೋ ಜನಕ, ನಮ್ಮ ವಂಶದಲ್ಲಿ ಎಂಥ ಮಗನ ಹುಟ್ಟಿದೆ. ಆಹೋ ಅಪ್ಪಯ್ಯ, ಕುರುಕುಲ ವಂಶದಲ್ಲಿ ನಿನ್ನಂತ ರಡಿಬೇಡಿಯನ್ನು ನಾನು ಕಾಣಲ್ಲ. ಆಹೋ ಜನಕ, ಈಗ ಏನು ಮಾಡಬೇಕು. ನನಗೆ ಇನ್ನೊಬ್ಬ ಮಗನ ಇರುವನೇ ಹೇಗೆ. ಆಹೋ ಅಪ್ಪಯ್ಯ, ನಿನಗೆ ಸ್ವಲ್ಪ ಹೋದರೆ ಹೀಗೆ ಮಾತನಾಡಲಿಕ್ಕೆ ನಾಚಿಕೆ ಆಗಲಿಲ್ಲವೇ. ಭಯವಿಲ್ಲದೆ ನಿರ್ಭಯದಿಂದ ಮದುವೆಯನ್ನು ಮಾಡಿದ ಲಕ್ಷಣ. ಬಿಡಿ ಬಿಡ ಭಯವೆಲ್ಲ ಇಟ್ಕೊಂಡು. ಆಹೋ ಲಕ್ಷಣ, ಆಹೋ ಕರ್ಣ, ಬಂದ ಜನರಲ್ಲ ಈ ರೀತಿ ಅವಮಾನ ಮಾಡಬೇಡ. ಅವರೆಲ್ಲ ನನ್ನನ್ನು ನೋಡಿ ಗಕ್ಕನಕ್ಕೂ ಅಪವಾದ ಮಾಡುವುದಿಲ್ಲವೇ. ಬಳಿರೆ ಕೈಯನ್ನು ನೋಡಿ ಭಯ ಅಂತ ಹೇಳುವುದಕ್ಕೆ ನನಗೆ ನಾಚಿಕೆ ಆಗುವುದಿಲ್ಲವೇ. ನಿನ್ನಂತ ನನ್ನ ಹೇಟಿಯನ್ನು ನಾನು ಎಲ್ಲೆಲ್ಲೂ ಕಾಣಲಿಲ್ಲ. ಬಳಿರೆ ಒದ್ದೆ ಇಲ್ಲದ ಇಂಥ ಮಾತುಗಳನ್ನಾಡದ ಧೈರ್ಯದಿಂದ ಮಾಂಗಲ್ಯ ಧಾರಣ ಮಾಡುವಂತವನಾದ ಜನ ನಿನ್ನದವರೆಂದು ಕೂಡ. ಬೆಳಗಲಿ ಮಹಾಸಾಬ್ರು ಅವರು ಗಣಪತಿ ಪಾತ್ರ ಮಾಡಿರ್ತಕ್ಕಂಥವ್ರಿಗೆ ಈ 201 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಆಹೋ ತಂದೆ, ನನಗೆ ಮದುವೆ ಮಾಡಿದ್ದನೆಂದು ಹೇಳಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಮಕ್ಕ ಮಾರಿ ಅಂತ ಕಾಣುವ ಈ ರಾಕ್ಷಸಿಯನ್ನು ಮದುಮಗಳೆಂದು ಹೇಳ್ತೀಯಲ್ಲ. ಅಯ್ಯೋ ತಂದೆ, ಅಯ್ಯೋ ಅಯ್ಯೋ, ಇದು ಸಿಂಹ ಇದರ ಎದುರಿಗೆ ತಂದು ನನ್ನನ್ನು ನಿಲ್ಲಿಸಿದ್ಯಾ. ಅಹೋ ತಂದೆ, ಬಳಿರೆ ನನಗೆ ಶ್ರೀಕೇಶನ ಪಾಲಿಸಬೇಕು. ಇಲ್ಲದಿದ್ದರೆ ನಾನು ಬದುಕುವುದಿಲ್ಲ. ನನಗೆ ಹೆಂಡಿದ ಬೇಡ ತಂದೆ, ಹೋಗುವೇನ ಮುಂದೆ. ಆಹೋ ಲಕ್ಷಣ, ಆಹೋ ಕರ್ಣ, ಈ ಹೆಗಳೆಯನ್ನು ನೋಡಿ ಭಯ ಬರುತ್ತದೆಂದು ಓಡಿ ಹೋಗುತ್ತೇನೆಂದು ಹೇಳುವೆಯ. ಓ
ತುತ್ತು ಮಾಡಿಕೊಡ್ಬೇಡ. ಎಂದಿಗೂ ಭಯಪಡಬೇಡ. ನನ್ನ ಕೈಯನ್ನು ಬಿಡು, ನಾನು ಓಡಿ ಹೋಗುತ್ತೇನೆ.